ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾವಿವತ್ತು ಶಿಗ್ಗಾವಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿದ್ದೀವಿ. ಬಂಧುಗಳೇ, ಕಳೆದ 5 ವರ್ಷಗಳಿಂದ ಯಾವ ರೀತಿಯಾದಂತಹ ಹೋರಾಟಗಳನ್ನು ಮಾಡ್ತಾ ಇದೆ, ಸಾರ್ವಜನಿಕರಿಗೆ, ರಾಜ್ಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು, ಯಾವುದೇ ರೀತಿಯ ಲಂಚ ರುಶ್ವತ್ತು ಇಲ್ಲದೆ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಲಂಚ ಕೇಳ್ತಾರೆ ಅನ್ನುವಂಥ ಅಧಿಕಾರಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ. ಕೇವಲ ಆಹಾರ ಇಲಾಖೆ ಅಲ್ಲ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಯಾವ ರೀತಿ ಲಂಚ ಯಾವ ರೀತಿ ಲಂಚ ತಾಂಡವಾಡ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಜೂನ್ನಲ್ಲಿ ಶಿಗ್ಗಾವಿ ತಾಲೂಕಿಗೆ ಬಂದು ಏನು ಬರುವಂತಹ ಉಪಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು ಶಿಗ್ಗಾವಿ ಸವಣೂರು ತಾಲೂಕಿನಿಂದ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 100 ಕಾರ್ಯಕರ್ತರು ಶಿಗ್ಗಾವಿಯಲ್ಲಿ ಪಕ್ಷದ ಪ್ರಚಾರವನ್ನು ನಡೆಸ್ತಾ ಓಡಾಡ್ತಾ ಇದ್ದಾರೆ. ಜೂನ್ನಿಂದ ಇಲ್ಲಿಯವರೆಗೂ ಪ್ರತಿ ಬುಧವಾರ ಶಿಗ್ಗಾವಿ ತಾಲೂಕು ಕಚೇರಿಯ ಮುಂದೆ ಲಂಚ ಮುಕ್ತ ಅಭಿಯಾನ ನಡೀತಾ ಇದೆ. ಅದೇ ರೀತಿಯಾಗಿ ಸವಣೂರು ತಾಲೂಕಿನಲ್ಲಿ ಪ್ರತಿ ಶುಕ್ರವಾರ ಸವಣೂರು ತಾಲೂಕಿನಲ್ಲಿ ಸಂತೆ ನಡೆಯುತ್ತೆ. ಅವತ್ತು ಬೇರೆ ಬೇರೆ ಗ್ರಾಮದಿಂದ ತಾಲೂಕು ಕಚೇರಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಜನರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಶುಕ್ರವಾರ ಸವಣೂರಿನಲ್ಲಿ ಲಂಚ ಮುಕ್ತ ಅಭಿಯಾನ ನಡೆಯುತ್ತೆ. ಅದೇ ರೀತಿಯಾಗಿ ಶಿಗ್ಗಾವಿಯಲ್ಲಿ ಬುಧವಾರ ಸಂತೆ ಆಗಿರೋದ್ರಿಂದ ಬುಧವಾರದೊತ್ತು ತಾಲೂಕು ಕಚೇರಿಯ ಮುಂದೆ ನಮ್ಮ ಲಂಚ ಮುಕ್ತ ಅಭಿಯಾನ ನಡೆಯುತ್ತೆ. ಈ ರೀತಿಯಾದಂತಹ ಅಭಿಯಾನಗಳು ನಡೀತಾನೆ ಇದ್ದಾವೆ. ನಾವು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗಲೂ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಯಾವುದೇ ರೀತಿಯ ಸರ್ಕಾರದ ನ್ಯಾಯಬದ್ಧವಾದ ಕೆಲಸಗಳು, ನಿಮ್ಮ ಹತ್ರ ಎಲ್ಲಾ ದಾಖಲೆಗಳು ಸರಿ ಇದ್ದು ಯಾವುದಾದ್ರೂ ಅಧಿಕಾರಿ ನಿಮ್ಮ ಹತ್ರ ಲಂಚವನ್ನ ಕೇಳಿದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ಆ ಅಧಿಕಾರಿಗೆ ಚಳಿ ಬಿಡಿಸಿ ಅವನೇನು ಲಂಚ ಕೇಳ್ತಾನೆ ಆ ಲಂಚ ಕೊಡದೆ ನಿಮ್ಮ ಸರ್ಕಾರದ ನ್ಯಾಯಬದ್ಧವಾದ ಕೆಲಸಗಳನ್ನ ನಾವು ಮಾಡಿಕೊಡ್ತೀವಿ ಅಂತ ನಾವು ಹೇಳ್ತಾ ಬರ್ತಾ ಇದ್ದೀವಿ. ನೀವು ಕಳೆದ ಬುಧವಾರ ಶಿಗ್ಗಾವಿಯ ಬಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸಿಕಟ್ಟಿ ಗ್ರಾಮದ ಬಸಪ್ಪ ತಳವಾರ್ ಅವರಿಗೆ ಸುಮಾರು 4 ವರ್ಷದ ಹಿಂದೆನೆ ಅವರು ರೇಷನ್ ಕಾರ್ಡ್ ಹಾಕಿರ್ತಾರೆ, ಅಂದರೆ BPL ಕಾರ್ಡ್ ಹಾಕಿರ್ತಾರೆ. ಆದರೆ 4 ವರ್ಷಗಳಿಂದ ಅವ್ರಿಗೆ ಕಾರ್ಡ್ ಕೊಟ್ಟಿರಲ್ಲ. ಅದಕ್ಕೆ ಕೇವಲ ನಾನು ಮಂಗಳವಾರ 7ನೇ ಬುಧವಾರ ಅವ್ರಿಗೆ ಕಾರ್ಡ್ ಕೊಟ್ಟು ಕಳಿಸೋದು. ಇವತ್ತು ಅದೇ ರೀತಿಯಾಗಿ ಬಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಯಾಣ ಎಂಬ ಗ್ರಾಮ ಇದೆ. ಆ ಕಲ್ಯಾಣ ಗ್ರಾಮದ 2 ಕುಟುಂಬಗಳಿಗೆ, ಒಂದು ರಾಘವೇಂದ್ರ ಅವರ ಕುಟುಂಬ ಮತ್ತು ಇನ್ನೊಂದು ಮುದ್ದಪ್ಪ ಅವರ ಕುಟುಂಬಗಳಿಗೆ, ಇಬ್ಬರೂ ಸಹ ಒಬ್ರು 2022ರಲ್ಲಿ ಅರ್ಜಿ ಹಾಕಿರ್ತಾರೆ, ಇನ್ನೊಬ್ರು 2023ರಲ್ಲಿ ಅರ್ಜಿ ಹಾಕಿರ್ತಾರೆ. ಇಲ್ಲಿಯವರೆಗೂ ಇವ್ರಿಗೆ ಈ ಕಾರ್ಡ್ಗಳನ್ನ ಕೊಟ್ಟಿರೋಲ್ಲ. ಬಹುತೇಕರು ಹೇಳೋದೇನಂದ್ರೆ 1500, 2000 ಕೊಟ್ರೆ ಅಂತವ್ರಿಗೆ ಕಾರ್ಡ್ ಪಟ್ಟಂತ ಬರುತ್ತೆ, ಇಲ್ಲ ಅಂದ್ರೆ ಲಂಚ ಕೊಡಲಿಲ್ಲ ಅಂದ್ರೆ ಕಾರ್ಡ್ ಬರಲ್ಲ ಅಂತ. ಆದ್ರೆ ಇವರಿಬ್ರನ್ನ ಯಾಕೆ ವಿನಾಕಾರಣ ಅಳಿಸ್ತಿದ್ರು ಅಂತ ಗೊತ್ತಿಲ್ಲ. ಇವರು ಬಂದು ಇಲ್ಲಿ ಕೇಳ್ಕೊಂಡು ಹೋಗಿದಾರಂತೆ. ಮತ್ತೆ ಇಲ್ಲಿ ಕೇಳ್ಕೊಂಡು ಹೋಗಿದ್ದೆ ತಾನೇ, ನೀವು ಕೇಳ್ಕೊಂಡು ಹೋಗಿದ್ರೆ ಏನ್ ಹೇಳ್ತಿದ್ರ ಅವಾಗ? ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಹೇಳಿ ಸತಾಯಿಸ್ತಾ ಇದ್ರು. ಇವಾಗ ಈಗೇನು ಅನ್ನಿಸ್ತಾ ಇದೆ ನಿಮ್ಗೆ? ನೀವು ಯಾವತ್ತು ನಮ್ಮ ಗಮನಕ್ಕೆ ತಂದಿದ್ದು? ಜೋರಾಗಿ ಹೇಳಿ ಸ್ವಲ್ಪ. ಇವತ್ತು ಬೆಳಗ್ಗೆ ನಮಗೆ ಹೇಳಿದ್ರಿ ನೀವು. ಇವತ್ತು ಕಾರ್ಡ್ ಸಿಕ್ತ್ರಿ? ತೋರಿಸಿ, ಕಾರ್ಡ್ ತೋರಿಸಿ. ಮುದ್ದಪ್ಪ, ನೀವ್ ಯಾವತ್ತು ಬಂದಿದ್ದು ನನ್ಗೆ ಹೇಳಿದ್ದು? ನಾವು ನಿನ್ನೆ ಹೇಳ್ತೀವಿ ಸರ್, ಇವತ್ತು ನಮ್ಗೆ ಕಾರ್ಡ್ ಸಿಕ್ತು ಸರ್. ಯಾಕೆ ನೀವಾಗ ನೀವು ಬಂದಿದ್ರೆ ಕಾರ್ಡ್ ಯಾಕೆ ಕೊಡ್ತಾ ಇರಲಿಲ್ಲ ಇಲ್ಲಿ? ಅಲ್ಲಿ ಸರ್ ಅವರು ಮಂಚಕ್ಕೆ ಬಡ್ದಾಡಂಗ ಕಾಣ್ತೀವಿ ಸರ್. ಅದಲ್ಲ, ಅದೇ ತೆಗೀರಿ. ಈಗ ನೀವಿಬ್ರು ಏನ್ ಮಾಡ್ಬೇಕು? ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮಕ್ಕೆ ಹೋಗಿ ಈಗ ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಗ್ರಾಮದಲ್ಲಿ ಮಾತಾಡ್ಬೇಕು ಜನರ ಹತ್ರ. ಯಾರ್ಯಾರಿಗೆ ಈ ರೀತಿಯಾಗಿ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗ್ತಾ ಇದೆ, PDO ಇರ್ಬೋದು, ಸರ್ಕಾರದಲ್ಲಿ ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಯಾವ್ದಾದ್ರು ನಿಮ್ಮ ಕೆಲಸಗಳು ಮಾಡ್ಕೊಡೋದಕ್ಕೆ ಲಂಚ ಕೇಳಿದ್ರೆ ಅಂತವ್ರದ್ರ ನೀವು ನಿಂತು ಮಾಡಿಸ್ಕೊಡ್ಬೇಕು. ಇವಾಗ ಕೆಲಸ ನೋಡಿದ್ರಿ ಅಲ್ವಾ, ಯಾವ ರೀತಿ ಮಾತಾಡಿದ್ವಿ, ಯಾವ ರೀತಿ ಕೇಳಿದ್ವಿ. ನೀವು ಇಬ್ರು ನಮ್ಮ ಪಕ್ಷದ ಸದಸ್ಯರಾಗಿದ್ದೀರಾ. ಈ T-ಶರ್ಟ್ ಧರಿಸ್ಕೊಂಡು PDO ಗ್ರಾಮ ಪಂಚಾಯಿತಿಯಲ್ಲಿ ಏನಾದ್ರು ಕೆಲಸಗಳಾಗ್ತಾ ಇದ್ರೆ, ಆದ್ರೆ ಅವನೇನಾದ್ರೂ ಲಂಚ ಕೇಳಿದ್ರೆ ಅಲ್ಲಿ ಹೋಗಿ ನಾನು KRS ಪಕ್ಷದ ಸದಸ್ಯರಿದ್ದೀನಿ, ಯಾಕೆ ಲಂಚ ಕೇಳ್ತಾ ಇದ್ದಾರೆ ನಮ್ಮ ಊರವ್ರ ಹತ್ರ ಕೆಲಸ ಮಾಡ್ಕೊಡು ಅಂತ ಹೇಳಿ ಮಾಡಿಸುವಂತ ಕೆಲಸ ಯಾರ್ದು? ನಮ್ದು. ಬಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಊರು ಇರ್ಬೋದು, ಕಲ್ಯಾಣ ಇರ್ಬೋದು, ಹುಣಸಿಕಟ್ಟಿ ಇರ್ಬೋದು, ಕೊಟ್ಟೂರು ಇರ್ಬೋದು, ಕುಸಾಪುರ ಇರ್ಬೋದು, ಅಥವಾ ಬಾಡಾನೇ ಇರ್ಬೋದು, ಇಷ್ಟು ಗ್ರಾಮ
ಗ್ರಾಮಗಳಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತೀನಿ ಬಂಧುಗಳೇ, ಶಿಗ್ಗಾವಿಯ ತಾಲೂಕಿನ ಬಾಡಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು, ನಾಗರಿಕರು, ಗ್ರಾಮಸ್ಥರು ಇವತ್ತೇನು ಈಗ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇಬ್ರು ಸೈನಿಕರು, ಕಲ್ಯಾಣ ಗ್ರಾಮದ ಇಬ್ರು ಸೈನಿಕರು ನಿಮ್ಮ ಕೆಲಸಗಳನ್ನ ಯಾವುದೇ ರೀತಿಯ ಲಂಚ ಇಲ್ಲದೆ ಮಾಡಿಸ್ಕೊಡುವಂತ ಜವಾಬ್ದಾರಿ ಇವ್ರ ಮೇಲಿದೆ. ರಾಘವೇಂದ್ರ ಮತ್ತು ಮುದ್ದಪ್ಪ ಅವರು, ಕಲ್ಯಾಣ ಗ್ರಾಮದವರು, ಇವರನ್ನ ಸಂಪರ್ಕಿಸಿ ಯಾವುದೇ ರೀತಿಯ ಲಂಚ ರುಶ್ವತ್ತು ಕೊಡದೆ ನಿಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತೆ, ಅದನ್ನ ಇವರಿಬ್ರು ಸೇರಿ ಮಾಡಿಸ್ಕೊಡ್ತಾರೆ. ದಯಮಾಡಿ ಯಾರು ಲಂಚ ಕೊಡಬೇಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟೆಲ್ಲ ಹೋರಾಟಗಳನ್ನು ಯಾಕೆ ಮಾಡ್ತಾ ಇದೆ ಅಂದ್ರೆ, ಇವತ್ತು ರಾಜ್ಯ ಸುಭಿಕ್ಷವಾಗಿದೆ, ಆದ್ರೆ ಜನ ಅಧಿಕಾರಿಗಳು ಲಂಚ ಬಿಭಾಸರಾಗಿದ್ದಾರೆ, ಲಂಚ ಇಲ್ಲದೆ ಏನೇ ಕೆಲಸ ಮಾಡಲ್ಲ ಅಂತ ಇದ್ದಾರೆ. ಹಾಗಾಗಿ ಇದೆಲ್ಲಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ರವಿಕೃಷ್ಣಾರೆಡ್ಡಿ ಅವರು ಈ ಉಪಚುನಾವಣೆಯಲ್ಲಿ ಶಿಗ್ಗಾವಿ ಸವಣೂರು ತಾಲೂಕಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಹೆಂಗಿರಬೇಕು ಶಿಗ್ಗಾವಿ ಅಂದ್ರೆ KRS ಪಕ್ಷ ಇರಬೇಕು, ಇಲ್ಲಾಂದ್ರೆ ಭ್ರಷ್ಟಾಚಾರ ಇರಬೇಕು. ಇವತ್ತು ಅದರ ಜವಾಬ್ದಾರಿ ಶಿಗ್ಗಾವಿ ತಾಲೂಕು, ಸವಣೂರು ತಾಲೂಕಿನ ಜನತೆ ಮೇಲಿದೆ. ರವಿಕೃಷ್ಣಾರೆಡ್ಡಿ ಅವ್ರನ್ನ ನೀವು ಉಳಿಸ್ಕೊಂಡ್ರೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಲಂಚ ರುಶ್ವತ್ ಇಲ್ದಲೆ ನಿಮ್ಮ ಕೆಲಸಗಳಾಗುತ್ತೆ. ತಾಲೂಕಿನಲ್ಲಿ ಹೈಟೆಕ್ ಆದಂತಹ ಯಾವುದೇ ಖಾಸಗಿ ಶಾಲೆಗಳಿಗೂ ಮೀರಿ ಸರ್ಕಾರಿ ಶಾಲೆ ಇರುತ್ತೆ. ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಗಳಿಗಿಂತ ಮಲ್ಟಿ ಸ್ಪೆಷಾಲಿಟಿ ಆದಂಥ ಸರ್ಕಾರಿ ಆಸ್ಪತ್ರೆಗಳು ಬರ್ತವೆ. ಉತ್ತಮವಾದಂಥ ಎಜುಕೇಷನ್ ಸಿಸ್ಟಮ್ ಸಿಗುತ್ತೆ. ಈ ರೀತಿಯಾಗಿ ನೂರಾರು ಸೌಲಭ್ಯಗಳು ಸಿಗುತ್ತೆ. ಇಷ್ಟನ್ನೆಲ್ಲ ಹೇಳ್ತಾ ದಯಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.